ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶಕರು ನೀರಜಾ ಕಾರಟಗಿ. ಆತ್ಮೀಯ ಕೇಳುಗರೆ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಕಲಬುರಗಿಯ ವಕೀಲೆಯಾದ ಶ್ರೀಮತಿ ಮಾಲತಿ ರೇಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಯಾವುವು? ನಿಜವಾಗ್ಲೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಹುಟ್ಟಿನಿಂದಲೂ ಸಹ ಕಾನೂನುಗಳನ್ನು ಮಾಡಲಾಗಿದೆ. ಈ ಹುಟ್ಟಿದ ನಂತರ ಹೆಣ್ಣು ಮಗುವಿಗೆ ಕಂಪಲ್ಸರಿಯಾಗಿ ಅವಳು ಶಿಕ್ಷಣವನ್ನು ಪಡೆಯುವಂಥ ಹಕ್ಕನ್ನು ಸಹ ಇವತ್ತ ಸರ್ಕಾರವನ್ನು ಮಾಡಿಕೊಟ್ಟಿದೆ. ಅದು ಅಲ್ಲದೆ ಸಹ ಅವಳಿಗೆ ಬಾಲ್ಯದಲ್ಲಿ ವಿವಾಹ ಮಾಡಕೂಡದು ಅನ್ನುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಹ ಇವತ್ತ ಮಹಿಳೆಯರಿಗೆ ತಂದಿತು. ಅದು ಅಲ್ಲದೆ ಇವತ್ತ ಮಹಿಳೆಗೂ ಉದ್ಯೋಗಸ್ಥ ಮಹಿಳೆ ಆಗಲಿಕ್ಕೆ ಅಂದರೆ ಸಮಾನತೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಗೆ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವ ಉದ್ದೇಶದಿಂದ ಗೃಹ ಹಿಂಸಾಚಾರ ತಡೆ ಕಾಯ್ದೆ 2005ರಲ್ಲಿ ಮಹಿಳೆಗೆ ಅಂದರೆ ತಾನು ಮದುವೆಯಾಗಿ ಹೋಗುವಂಥ ಮಹಿಳೆಗೆ ಹೊಸ ಹೊಸ ಸಂಬಂಧಗಳನ್ನು ಹುಟ್ಟಿಕೊಳ್ಳುತ್ತದೆ. ಆ ಒಂದು ಉದ್ದೇಶದಿಂದ ಆ ಮಹಿಳೆಗೆ ಯಾವ ರೀತಿಯಿಂದ ತೊಂದರೆ ಬರುತ್ತೆ ಅನ್ನುವ ಉದ್ದೇಶದಿಂದ ಅವಳಿಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅನ್ನುವ ಉದ್ದೇಶದಿಂದ DV ಆ್ಯಕ್ಟ್ ಅಂತೂ ಸಹ ಇವತ್ತು ಇಂಗ್ಲೀಷ್ನಲ್ಲಿ ಅಂತಾರ. ಆ ಕಾಯ್ದೆಯನ್ನು ಮಹಿಳೆಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದೆ. ಈಗ ಗೃಹ ಹಿಂಸೆ ಅಂತ ಹೇಳಿದ್ರಿ ನೀವು. ಗೃಹ ಹಿಂಸೆ ಅಂದ್ರೆ ಮನೆಯಲ್ಲೇ ಈಗ ಗಂಡನಿಂದಾಗ್ಲಿ ಅತ್ತೆ ಮಾವಂದ್ರಿಂದ ಇದಕ್ಕೆ ನೀವು ಗೃಹ ಹಿಂಸೆ ಅಂತಿರೋ ಅಥವಾ ಏನು ಅದಕ್ಕೆ ಬೇರೆ ಒಂದು ಏನಾರು ಕಲ್ಪನೆ ಇದೆನಾ? ಅದಕ್ಕೆ ನಿಜವಾಗ್ಲೂ ಗೃಹ ಹಿಂಸೆ ಅಂದರೆ ಒಂದು ಮನೆಯಲ್ಲಿ ವಾಸಿಸುವಂತಹ ಅತ್ತೆ ಮಾವ ಮೈದ್ನ ನಾದ್ನಿ ನೆಗೆಣ್ಣಿ ಇನ್ನಿತರ ಅನೇಕ ಸಂಬಂಧಗಳು. ಇವತ್ತ ಕೆಲವು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಿಂದಲೂ ಸಹ ಕಿರುಕುಳ ಇರ್ತದೆ. ಹೌದ್ರಿ. ಅಣ್ಣ ತಮ್ಮಂದಿರಿಂದಲೂ ಕಿರುಕುಳ ಇರ್ತದೆ. ಇದನ್ನೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಒಳಗೆ ಬರ್ತದ ಅಂತ ಹೇಳ್ಬೋದು. ಅಲ್ಲದೆ ನೀವು ಕೇಳಿದ್ರಿ ಮಹಿಳೆಯರಿಗೆ ಹಕ್ಕುಗಳು ಅಂತ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ. ಹೌದು, 1961ರಲ್ಲೇ ಇದನ್ನು ಜಾರಿಗೆ ಬಂದಿದೆ. ಈಗ 70-80 ವರ್ಷಗಳಾದರೂ ಸಹ ಇವತ್ತು ನಾವು ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರೇ ಇದಕ್ಕೆ ನಾವು ಅಂದರೆ ಮಕ್ಕಳೇ ಅವರು ಒಂದು ತಮ್ಮ ಆತ್ಮಬಲದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಈ ವರದಕ್ಷಿಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಅಂದ ಬಳಿಕ ಒಂದು ಹೆಣ್ಣು ಗಂಡು ಬೇಕೇ ಬೇಕು. ಬರೀ ಹೆಣ್ಣು ಮಕ್ಕಳಿಗಷ್ಟೇ ಮದುವೆ ಬೇಕು ಅಂತಿಲ್ಲ, ಗಂಡು ಮಕ್ಕಳಿಗೂ ಅದು ಅವಶ್ಯಕತೆ ಅದ. ಅದಕ್ಕೆ ವರದಕ್ಷಿಣೆ ನಿಷೇಧ ಕಾಯ್ದೆನೂ ಇತ್ತು. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆ 2013ರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಮತ್ತು ಪುರುಷರ ಸರಿಸಮಾನವಾಗಿ ಕಾರ್ಯ ಮಾಡುವುದರಿಂದ ಅವಳಿಗೆ ಕಾರ್ಯ ಅಂದರೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅವಳಿಗೆ ತೊಂದರೆ ಬಂದರೆ ಮತ್ತು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅವಳಿಗೆ ಕಿರುಕುಳ ಕೊಟ್ಟರೆ ಅದನ್ನು ಸಹ ಇಮಿಡಿಯೇಟಾಗಿ ಅವಳು FIR ಅನ್ನು ಮಾಡ್ಬೋದು, ಮೇಲಾಧಿಕಾರಿಗಳನ್ನಾದರೂ ಸೂಚಿಸ್ಬೋದು, ಅಥವಾ ಅಲ್ಲೇ ಒಂದು ICC ಅಂದರೆ ಒಂದು ದೌರ್ಜನ್ಯಕ್ಕಾಗಿ ಒಂದು ಕೇಂದ್ರವನ್ನು 10 ಜನರಿಗಿಂತ ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರ ಅವರಿಗೊಂದು ಟೀಮನ್ನು ರಚನೆ ಮಾಡಲಿಕ್ಕಾಗ್ತಿದೆ. ಅಲ್ಲಿ ಸೋಷಿಯಲ್ ವರ್ಕರ್, ಒಬ್ಬರು ಅಡ್ವೊಕೇಟ್, ಆಮೇಲೆ ಅದೇ ಸ್ಥಳದಲ್ಲಿ ಒಬ್ಬ ಹೆಡ್ಡನ್ನು ಅದಕ್ಕೆ ಮೆಂಬರ್ ಆಗಿ ಮಾಡಿಕೊಂಡು ಅದಕ್ಕೂ ಸಹ ಅವಳು ಒಂದು ದೂರನ್ನು ಸಲ್ಲಿಸುವಂಥ ವ್ಯವಸ್ಥೆ ಇದೆ. ಆಫೀಸ್ಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆದರೆ ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ, ಲೈಂಗಿಕ ದೌರ್ಜನ್ಯ ಇರಲ್ಲ, ಆದರೆ ಮಾನಸಿಕವಾಗಿ ಈಗ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಹಿಂಗೆ ಈಗ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ. ಅದಕ್ಕೂ ದೌರ್ಜನ್ಯ ಅಂತಲೇ ಹೇಳ್ಬೋದಾ? ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಅವಳನ್ನು ಬಾರ್ ಕರೆದು ಇದು ತಪ್ಪಾಗ್ಯದ, ಇದು ತಪ್ಪಾಗ್ಯದ, ಇದು ಸರಿ ಇಲ್ಲ
ಅನ್ನುವ ಉದ್ದೇಶವೂ ಸಹ ನಾವು ಆ ಒಂದು ಮಹಿಳೆಗೆ ಒಂದು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅನ್ನುವ ಉದ್ದೇಶ ಆಗುತ್ತೆ. ಮೇಲಿಂದ ಮೇಲೆ ಅವಳನ್ನು ಕರೆದು ನಿನಗೆ ತಪ್ಪಾಗ್ತಾ ಇದೆ ಅಥವಾ ಬಂದು ಇಲ್ಲಿ ಕುಂತು ನನ್ನ ಎದುರೇ ಕೆಲಸ ಕಲಿಬೇಕು, ಇನ್ಸಲ್ಟ್ ಫೀಲ್ ಮಾಡೋದು, ಆಮೇಲೆ ಅವಶ್ಯಕತೆ ಇರಲಾರ್ದೆ ಅವಳನ್ನು ಮೈ ಮುಟ್ಟೋದು ಅಥವಾ ಹತ್ರ ಕೊಡೋದು, ಮೆಸೇಜ್ ಕಳಿಸೋದು, ಇಲ್ಲ ಯಾವುದೇ ರೀತಿಯಿಂದ ಡಬಲ್ ಮೀನಿಂಗ್ ಮೆಸೇಜ್ ಅಂತೀವಿ ನಾವು. ಬೇಗ ಬೇಗ ಅವಳನ್ನು ನೋಡುವುದು, ನೋಡುವ ಒಂದು ದೃಷ್ಟಿಕೋನ ಬಹಳ ವಿಚಿತ್ರವಾಗಿರ್ತದ. ಅವ್ರ ಕಣ್ಣನ್ನು ಇದು ಮಾಡೋದು ಅಥವಾ ಕೈಗಳಿಂದ ಏನು ಸೊನ್ನೆ ಮೂಲಕ ಮಾಡುವುದು ಸಹ ಇದನ್ನೂ ಸಹ ದೌರ್ಜನ್ಯದೊಳಗೆ ಬರುತ್ತೆ. ಇದನ್ನು ಯಾರಿಗೆ ಗೊತ್ತಾಗೋದಿಲ್ಲ, ಆದರೆ ಅನುಭವಿಸುವಂಥ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ. ಅದನ್ನೂ ಸಹ ದೌರ್ಜನ್ಯಕ್ಕೆ ಒಳಗಾಗುವಂಥ ವಿಷಯನೇ ಮೇಡಮ್, ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ. ಅಂದರೆ ಇದು ಈಗ ನೀವು ಆಫೀಸ್ ಒಳಗೆ ಒಂದು ಕಮಿಟಿ ಆ ಥರ ಮಾಡಿ ಇವ್ರ ದೂರುಗಳನ್ನು ಇದು ಮಾಡ್ತಾರೆ, ಅಲ್ಲಿಗೆ ಅವರು ಕಂಪ್ಲೇಂಟ್ ಕೊಡ್ಬೋದಾ ಇಲ್ಲ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೋದಾ? ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು. ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅವಳು ಅತಿಯಾದ ಊನತೆಯನ್ನು ಹೊಂದಿರ್ಬೋದು ಅಥವಾ ಆ ಕಮಿಟಿಯ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಚಾರವನ್ನು ತಿಳಿಸ್ಬೋದು. ಮೊಟ್ಟ ಮೊದಲಿಗೆ ಕಮಿಟಿ ಮಾಡುವ ಉದ್ದೇಶ ಏನೆಂದರೆ ಅವರಿಬ್ಬರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಅಂದರೆ ಫೈನಾನ್ಸಿಯಲ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅವ್ರ ತೊಂದರೆ ಆಗ್ಬಾರ್ದು. ಕೆಲವರು ತಿಳಿಸಿ ಹೇಳಿದಾಗ ತಿಳ್ಕೊತಾರೆ, ಇಮಿಡಿಯೇಟ್ ನಂದೇನೋ ತಪ್ಪದ ಅಂತ ಹಿಂದಕ್ಕೆ ಸರ್ಕೋತಾರೆ. ಅಂಥ ಉದ್ದೇಶಕ್ಕಾಗಿ ಆ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಕಾನೂನನ್ನು ಬಂತು. ಮೊಟ್ಟ ಮೊದಲಿಗೆ ಕಮಿಟಿಗೆ ಅಲ್ಲಿ ನಾವು ದೂರನ್ನು ಸಲ್ಲಿಸಬೇಕು. ಯಾಕಂದರೆ ಅಲ್ಲಿ ಬರೀ ಕೆಲಸದವರಷ್ಟೇ ಇರೋಲ್ಲ, ಹೊರಗಿನವರು ಸಹ ಇಬ್ಬರು ಹೆಣ್ಮಕ್ಳು ಅದ್ರಾಗ ಇರ್ತಾರೆ. ಒಬ್ಬರು ಸೋಷಿಯಲ್ ವರ್ಕರು, ಇನ್ನೊಬ್ಬರು ಅಡ್ವೊಕೇಟ್ಸ್ ಅಥವಾ ಡಾಕ್ಟರ್ಸ್. ಎನಿವೆ ಅಂದರೆ ಸೋಷಿಯಲ್ ಆಗಿ ಇರುವಂಥ ಮಹಿಳೆಯರಿಗೆ ಆ ಒಂದು ಕಮಿಟಿಯಲ್ಲಿ ಒಂದು ಮೆಂಬರ್ ಅಂತ ಹೋಗ್ತಾರೆ. ಅವರನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಯಾವುದೇ ದೌರ್ಜನ್ಯ ಆದರೂ ಮೊದಲು ಅಲ್ಲಿ ಏನು ಕಮಿಟಿ ಇರ್ತದೆ ಅಲ್ಲಿಗೆ ಅವರು ದೂರು ಕೊಡಬೇಕು. ಆದರೆ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಿತ್ತು ಅಂದ್ರೆ ಅಲ್ಲಿ ಕೊಡ್ಬೇಕಂತ ಏನಿಲ್ಲ ರೀ. ಇಮಿಡಿಯೇಟಾಗಿ ಅವಳಿಗೆ ಬಹಳಷ್ಟು ತೊಂದರೆ ಆಗ್ಯದ, ಫಸ್ಟ್ ಇಲ್ಲಿ ಕಮಿಟಿ ಕೊಟ್ಟು ಆಮೇಲೆ ಕೊಡ್ಬೇಕಂತೇನಿಲ್ಲ. ತುಂಬ ನೋವಿನಲ್ಲಿದ್ಲು, ಇವತ್ತೇನೋ ಆಗ್ಲಿಕ್ಕತ್ತದ, ಅವಳ ಜೀವಕ್ಕೆ ಪ್ರಾಬ್ಲಮ್ ಅದ, ಅವಳ ಜಾಬಿಗೆ ಪ್ರಾಬ್ಲಮ್ ಅದ. ಅಂಥ ಸಮಯದಲ್ಲಿ ಇಮಿಡಿಯೇಟಾಗಿ FIR ಅನ್ನು ಮಾಡ್ಬೋದು. ಅಥವಾ FIR ಮಾಡ್ಲಿಕ್ಕ ಯಾವುದೇ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಅದು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ಏನಿಲ್ಲ. ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಡೇ ನೈಟ್ ಅಂತಿಲ್ಲ, 24/7 ಎನಿ ಟೈಮ್ ಅವಳು ಮಾಡ್ಬೋದು. ಪೊಲೀಸರು ಸಹ ಅವಳು ಹೇಳಿದ್ದು ಬರ್ಕೊಂಡು ಓದಿ ಅವಳಿಗೆ ಫ್ರೀ ಆದಂಥ ಒಂದು FIR ಕಾಪಿಯನ್ನು ಸಹ ಕೊಡ್ಬೋದು. ಒಂದು ವೇಳೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಿರಿ, ಅವಳಿಗೆ ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಬಾ ಅಂತೂ ಸಹ ಹೇಳಬಾರ್ದು. ಅಲ್ಲಿ ಮಹಿಳಾ ಸಿಬ್ಬಂದಿಯವರಿಂದಲೇ ಈ ಒಂದು ಕಂಪ್ಲೇಂಟನ್ನು ರೇಸ್ ಮಾಡುವಂಥ ಅವಕಾಶವನ್ನು ಆ ಮಹಿಳೆ ಪಡ್ಕೊಂಡಳ ಅಂತ ಹೇಳ್ಬೋದು. ಈಗ ಆಫೀಸಿಂದ ಆಯಿತು ಮೇಡಮ್. ಈಗ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ಬರು ಬೇಡ ಅಂತ ಹೇಳಿ ವಿಚ್ಛೇದನವನ್ನು ತಗೋತಾರೆ. ಆ ಮಹಿಳೆಯರಿಗಾಗಿನೇ ಏನಾರ ವಿಚ್ಛೇದನ ತಗೊಂಡಾಗ ಅವ್ರ ಸಲುವಾಗಿ ಏನೇನು ಕಾನೂನಿನಲ್ಲಿ ಅಂತ? ಹೌದಲ್ಲ, ಯಾವುದೇ ಒಬ್ಬ ಮಹಿಳೆ ವಿಚ್ಛೇದನ ಆದ ತಕ್ಷಣವೇ ಅವಳಿಗೆ ಕೆಲವು ಕಾನೂನುಗಳನ್ನು ಇದೆ. ವಿಚ್ಛೇದನ ಆದ ತಕ್ಷಣ ಒಂದು ಮಹಿಳೆ ಜೀವನಾಂಶವನ್ನು ತೆಗೆದುಕೊಳ್ಬೋದು. ಯಾಕಂದರೆ ಮದುವೆ ಆಗಿಂದ ವಿಚ್ಛೇದನ ಆದ ಬಳಿಕ ಆ ಹೆಣ್ಮಗಳಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂಸ್ಕಾರದಿಂದ ಕೂಡಿದಂಥ ಒಂದು ದೇಶ. ಇಲ್ಲಿ ಮೊದಲಿಗೆ ಪುರುಷನು ದುಡಿಯುವಂಥ ಒಂದು ವ್ಯವಸ್ಥೆ ಇತ್ತು. ಅದಕ್ಕಾಗಿ ಮಹಿಳೆ ದುರ್ಬಲಳಾಗಿರ್ತಾಳೆ. ಅವಳು ಜೀವನಾಂಶವನ್ನು, ಯಾವುದೇ ಒಂದು ಕೆಲಸ ಇರಲಿಲ್ಲ, ಅವಳು ಎಜುಕೇಷನ್ನು ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ, ಅವಳಿಗೆ ಯಾವುದೇ ಕೆಲಸ ಬರಲ್ಲ ಅಂದರೆ ಜೀವನಾಂಶವನ್ನು ಗಂಡನಿಂದ ತೆಗೆದುಕೊಳ್ಳಬಹುದು. ಎರಡನೇದ್ದು, ಆಸ್ತಿಯಲ್ಲಿ ಅವಳನ್ನು ಪಾಲನ್ನು ಕೇಳ್ಬೋದು. ಅಥವಾ ಮೂರನೇದು, ಅವ್ರ ಮನೆಯಲ್ಲೇ ವಾಸಿಸುವಂಥ ಹಕ್ಕನ್ನು ಅವಳು ಪಡೆದಾಳ. ಅಂದರೆ ವಿಚ್ಛೇದನ ಆದರೂ ಕೂಡ ಅವ್ರ ಮನೆಯಲ್ಲಿ ಆಕೆ ವಾಸ ಮಾಡಬಹುದು. ದೊಡ್ಡ ಮನೆ ಇದ್ದಾಗ ಒಂದು ರೂಮನ್ನು, ಅಂದರೆ ಕೆಲವರಿಗೆ ಇಲ್ಲಿ ಹೆಂಗಿರ್ತದೆ ನಮ್ಮ ಭಾರತ ದೇಶದಾಗ ಅಂದ್ರೆ, ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು
ಕುಲಕ್ಕೆ ಹೊರಗೆ, ಅದು ಹಿಂದಿನ ಒಂದು ನಾಣ್ಣುಡಿ. ಬಟ್ ಇನ್ನೂ ಸಹ ಆ ಒಂದು ವಿಷಯದಾಗ ಇವತ್ತಿಗೂ ಹೆಣ್ಮಕ್ಳು ಬದುಕ್ಲಕತ್ತಾರ. ಆ ಹೆಣ್ಣು ಮಗಳು ಇವತ್ತು ತಂದಿ ಮನೆಯಾಗ ತಂದೆ ತಾಯಿ ಮನ್ಯಾಗ ಇಟ್ಕೊಂಡ್ರೆ ಮುಂದಿನ ಒಂದು ಕಲ್ಪನೆ ನಮ್ಮ ಒಂದು ಹಿರಿಯರಲ್ಲಿ ಮನ್ಯಾಗ ಹೆಣ್ಮಗಳು ಬಂದಾಳ ಅಂದ್ರೆ ಒಂದು ಹಿಂಸೆ ಅವರಿಗೆ, ಒಂದೇನೋ ಮರ್ಯಾದೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಉದ್ದೇಶದಿಂದ ಆ ಹೆಣ್ಮಗಳಿಗೆ ನೀನು ಹೆಂಗೆ ಮಾಡ್ತಿ ಅಂದಾಗ ಆ ಹೆಣ್ಮಗಳು ಇಲ್ಲ ನನ್ನ ಗಂಡ ವಿಚ್ಛೇದನ ಆದರೂ ಸಹ ಅವಳು ವಾಸಿಸುವಂಥ ಹಕ್ಕನ್ನು ಅವಳು ಪಡ್ಕೊಂಡಾಳ. ಒಂದು ವೇಳೆ ಮಕ್ಕಳಿದ್ರೂ ಸಹ ಮಕ್ಕಳನ್ನು ಲಾಲನೆ ಮಾಡುವಂಥ ವ್ಯವಸ್ಥೆಯನ್ನು ಸಹ ಇವತ್ತ ಏನು ಡೈವರ್ಸ್ ಆದಂಥ ಅಂದರೆ ವಿಚ್ಛೇದನ ಆದಂಥ ಮಹಿಳೆಯನ್ನು ಪಡ್ಕೊಳ್ಬಹುದು ಅನ್ನುವ ಉದ್ದೇಶ ಇವತ್ತಿಗೆ ಗಂಡನಿಂದ ಇವೆಲ್ಲವನ್ನು ಅವಳು ಅಪೇಕ್ಷೆ ಪಡ್ಬೋದು. ಹಾಂ, ಅಂದರೆ ಇದು ಅವಿದ್ಯಾವಂತ ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಆಯಿತು. ಆದರೆ ಈಗ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಾರೆ, ಅಂದರೆ ಗಂಡಸರಿಗೆ ಸರಿ ಸಮಾನವಾಗಿ ಮಾಡ್ತಿರ್ತಾರೆ, ಇಲ್ಲ ಗಂಡನಕ್ಕಿಂತ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಆದಾಗ ಈ ಕಾನೂನು ಅನ್ವಯಿಸ್ತದ? ಹಾಂ, ಇವಾಗ ಗಂಡ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇವತ್ತು ಅಂದರೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಒಂದು ರೂಲಿಂಗ್. ಅಂದರೆ ಯಾವುದೇ ಒಬ್ಬ ಮಹಿಳೆ ಕೆಲಸ ಮಾಡುವಂಥ ಆ ಒಂದು ಎಜುಕೇಷನ್ ಶಿಕ್ಷಣ ಇದ್ದರೆ ಅವಳಿಗೆ ಯಾವುದೇ ರೀತಿಯಿಂದ ಜೀವನಾಂಶ ಕೊಡೋದಿಲ್ಲ. ಕೆಲವು ಪುರುಷರು ಮದುವೆ ಆದ ತಕ್ಷಣ ಅವಳಿಗೆ ಹೇಳ್ಬಿಡ್ತಾರೆ, ಇಲ್ಲ ನೀನು ನೌಕರಿ ಮಾಡೋದಿಲ್ಲ ಅಂತ. ಅವಳಿಗೆ 40-45 ವಯಸ್ಸಾಗುತ್ತೆ, ಆದರೆ ಅವಳು ಜಾಬಿಗೆ ಹೋಗ್ತಿರಲ್ಲ. 45 ವಯಸ್ಸಾದಗಳೇ ಆಕೆಗೆ ಏನು ವಿವಾಹ ವಿಚ್ಛೇದನ ಆದಾಗ 45 ವಯಸ್ಸಾದಗಳೇ ಅವಳಿಗೆ ಯಾವ ಕೆಲಸಕ್ಕೆ ಹೋಗ್ಬೇಕು? ಆ ಒಂದು ಪ್ರೂವ್ ಮಾಡಿದರೆ ಅಂದರೆ ಅವಳು ಆ ಒಂದು ಅವಳು ನೌಕರಿ ಮಾಡೋದು ಯಾಕೆ ಬಿಟ್ಲು ಅಂತ ಎವಿಡೆನ್ಸ್ ಪ್ರಕಾರ ಅವರು ಪ್ರೂವ್ ಮಾಡಿದ್ರೆ ಅವಳಿಗೆ ಜೀವನಾಂಶ ಕೊಡ್ಬೇಕು. ಅಂದ್ರೆ ಎಜುಕೇಟೆಡ್ ಇದ್ದೂ ಜಾಬ್ ಮಾಡಲಿಲ್ಲ ಅಂತಂದ್ರೆ ಅವಾಗ ಆ ಒಂದು ಪ್ರೂವ್ ಮಾಡಿದಾಗ ಮಾತ್ರ ಸ್ತ್ರೀಧನವನ್ನ ಪಡಿಬೋದು, ಮತ್ತೆ ಆಸ್ತಿ ಹಕ್ಕುನು ಇರ್ಬೋದು, ವಾಸಿಸುವ ಹಕ್ಕನ್ನು ಅವಳಿಗೆ ಇರ್ತದೆ. ಆದರೆ ಜೀವನಾಂಶ ಅಂತ ಬಂದಾಗ ಕೆಲವನ್ನ ಡಿಫ್ರೆನ್ಸ್ ಅನ್ನಾಗಿ ನಾವು ಕಾಣಬಹುದು. ಅಂದ್ರೆ ಆ ಮಹಿಳೆಯ ಎಜುಕೇಶನು, ಅವರ ವೃತ್ತಿ, ಅದರ ಮೇಲೆ ಇವ್ರಿಗೆ ಜೀವನಾಂಶ ನೀಡಲಾಗ್ತದೆ. ಇನ್ನು ಈ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗಾಗಿ ಯಾವ್ಯಾವ ಕಾನೂನುಗಳಿದೆ? ಇವತ್ತು ಅತ್ಯಾಚಾರ ಆದಾಗ ಫೋಸ್ಕೋ ಆ್ಯಕ್ಟ್ ಅಂತ ನಾವು ಹೇಳ್ಬೋದು. ಇವತ್ತು ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ವಯಸ್ಸಾದಂಥ ಒಂದು ಮಹಿಳೆಗೆ ಇವತ್ತು ಇಳಿ ವಯಸ್ಸಿನಲ್ಲಿರುವಂಥ 65-70 ವಯಸ್ಸಿನವರಿಗೆ ಅಂದರೆ 3 ವರ್ಷದ ಮಕ್ಕಳನ್ನು ಹಿಡ್ಕೊಂಡು 2 ವರ್ಷ ಅನ್ಬೇಕು, ನಾನು 1 ವರ್ಷ ಹೆಚ್ಚಿಗೆ ಮಾಡ್ಕೊಲಿಕತ್ತೀನಿ, ಆ ಮಕ್ಕಳನ್ನು ಹಿಡ್ಕೊಂಡು 75ರವರೆಗೂ ಸಹ ನಾವು ಇವತ್ತು ಏನು ಅತ್ಯಾಚಾರಕ್ಕೆ ಒಳಗಾಗ್ತಾರ ಅಂದ್ರೆ ಭಾಳ ಒಂದು ಹಿಂಸೆ. ಇವತ್ತು ದೌರ್ಜನ್ಯಕ್ಕೆ ಒಳಗಾಗುವಂಥ ಮಹಿಳೆಗೆ ತುಂಬ ಕಾನೂನುಗಳನ್ನು ನಾವು ನೋಡ್ತೀವಿ. ಯಾಕಂದರೆ ಇಮಿಡಿಯೇಟಾಗಿ FIR ಆಗ್ತದೆ, ಹಾಸ್ಪಿಟಲ್ಗೆ ಹೋಗ್ತಾರೆ, ಅದಕ್ಕೆ ಚೆಕಪ್ ಆಗ್ತದೆ, ಮತ್ತು ಯಾರು ನಿಂತಾಯಿತು ತುಂಬ ಸ್ಟ್ರಾಂಗ್ ಆದಂಥ ಕಾನೂನನ್ನು ಫೋಕ್ಸೋ ಕಾನೂನಲ್ಲಿ ಇದೆ. ಯಾವ ಮಹಿಳೆ ದೌರ್ಜನ್ಯಕ್ಕೊಳಗಾಗ್ತಾಳ, ಯಾವ ಮಹಿಳೆ ಅಂಥ ಫೋಕ್ಸೋ ಆ್ಯಕ್ಟ್ನಲ್ಲಿ ಒಳಗಾಗ್ತಾಳ, ಇಮಿಡಿಯೇಟಾಗಿ ಅದನ್ನು ಕೇಸನ್ನು ದಾಖಲಿಸಿ ಮಾಡಿಕೊಂಡು ಅವಳನ್ನು ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ಆ ಒಂದು ಕೇಸನ್ನು ದಾಖಲಿಸಿ ಇಮಿಡಿಯೇಟಾಗಿ ಚಾರ್ಜ್ ಶೀಟನ್ನು ಹಾಕಿ ಮತ್ತು ಇಮಿಡಿಯೇಟಾಗಿ 6 ಮಂತ್ನೊಳಗಡೆ ಆ ಕೇಸನ್ನು ಮುಗಿಸ್ಬೇಕು. ಅವಳೇ ಯಾರ ಆ ದೌರ್ಜನ್ಯ ಮಾಡ್ತಾರ ಅವರಿಗೆ 20 ವರ್ಷಗಳವರೆಗೆ ಇವತ್ತು ಸಜಾವನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಈಗ ಸ್ಪೆಷಲ್ ಕಾನೂನಿನಲ್ಲಿ ಮಾಡಲಾಗಿದೆ. ಆ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯ ವ್ಯವಸ್ಥೆ ಹೇಗಿರುತ್ತೆ ಅಂತಂದಾಗ ಬಹಳ ಶೋಚನೆಯ ವಿಷಯ ಮೇಡಮ್ ಇದು. ಆಮೇಲೆ ಈಗ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರನ್ನ ಗೌಪ್ಯತೆ ಕಾಪಾಡಬೇಕು ಅನ್ನೋದೇನಾದ್ರ ಕಾನೂನು ಇದೆನಾ? ಹೌದು, ತುಂಬ ಗೌಪ್ಯತೆ ಇರುತ್ತೆ ಮೇಡಮ್. ಅಲ್ಲಿ ಯಾರು ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಓನ್ಲಿ ಯಾರು ಕೇಸ್ ನಡೆಸ್ತಾರಲ್ಲ ಆ ವಕೀಲರು ಮತ್ತು ಎದುರಿನ ಒಂದು ಸರ್ಕಾರಿ ವಕೀಲರು ಮತ್ತು ನ್ಯಾಯಾಧೀಶರು ಮಾತ್ರ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಾರೆ. ಮತ್ತು ಬೇರೆ ಕಡೆ ಅವ್ರ ಹೆಸರಾಗಲಿ ಅವ್ರ ಮುಖ ಆಗಲಿ ಯಾವುದೇ ರೀತಿಯಿಂದ ಪ್ರದರ್ಶನ ಮಾಡೋದಿಲ್ಲ. ಅಲ್ಲದೆ ಅವಳಿಗೆ ಯಾವ ರೀತಿಯಿಂದ ಗಾಯ ಆಗಿದೆ ಅದಕ್ಕೂ ಸಹ ಸರ್ಕಾರ ಕೆಲವನ್ನ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಲೀಗಲ್ ಏಡ್ ಕಡೆ ನಿಂತ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆ ನಿಂತ ಆ ಮಹಿಳೆ
ಇಷ್ಟೊಂದು ಊನತೆ ಒಳಗಾಗಿದ್ದಾಳ, ಆ ಒಂದು ಪರ್ಸೆಂಟೇಜ್ ಮೇಲೆ 1,00,000ದಿಂದ 5,00,000ದವರೆಗೆ ಆ ಒಂದು ಮಹಿಳೆಗೆ ಹಣದ ಸಹಾಯವನ್ನು ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಯಾಸಿರ್ ದಾಳಿಗೆ ಒಳಗಾಗ್ತಾರೆ, ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಅಂಗಾಂಗಗಳನ್ನು ಕಳ್ಕೊಂಡಿರ್ತಾರೆ ಅಂಥವರಿಗೆ. ಆಮೇಲೆ ಆರೋಗ್ಯ ಅಂದರೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು, ಅವಳ ಮುಂದಿನ ಜೀವನಕ್ಕಾಗಿರ್ಬೋದು, ಅದಕ್ಕೂ ಸಹ ಇವತ್ತು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಣದ ವ್ಯವಸ್ಥೆಯನ್ನು ಸಹ ಇವತ್ತು ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ಕಾನೂನು ಜಾರಿಗೆ ಇರುತ್ತೆ. ಇನ್ನು ಈಗ ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೆ ಪಾಲು ಅಂತ ಹೇಳಿದ್ದು ಕೇಳಿವಿ. ಎಂಥ ಹೆಣ್ಮಕ್ಳಿಗೆ ಅಂದರೆ ಮದುವೆ ಆಗದ ಹೆಣ್ಮಕ್ಳಿಗೆ ಅಷ್ಟೇ ಪಾಲಿರುತ್ತೋ ಅಥವಾ ಮದುವೆ ಆದವರಿಗೂ ಪಾಲು ಸಿಗ್ತದೋ ಅದರೊಳಗೆ? ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇದು 1935ರಿಂದಲೂ ಸಹ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಹಕ್ಕನ್ನು ಜಾರಿ ಇದೆ. ಆದರೆ ಪರ್ಸೆಂಟೇಜ್ ಯಾವ ಮಹಿಳೆಗೆ ಕೊಡಬೇಕು ಅಂತ ಅದನ್ನು ಸ್ಲ್ಯಾಬಿನ ಮೂಲಕ ಇತ್ತು. ಆದರೆ ಇವಾಗ 2015ರಲ್ಲಿ ಯಾರೇ ಮಹಿಳೆಯಾದರೂ ಪುರುಷರಷ್ಟೇ ಅವಳು ಸಮಾನಳು. ಇವತ್ತು 2 ಗಂಡಸು ಮಕ್ಕಳಿದ್ರೆ ಕಾಮನ್ನಾಗಿ ಮನೆಯಲ್ಲಿ, ಹಳ್ಳಿಯಲ್ಲಿ ನೋಡಬೇಕಂದ್ರೆ ಎಲ್ಲರೂ ಕೋರ್ಟಿಗೆ ಬಂದು ಪಾರ್ಟಿಷನ್ ಹಾಕ್ಕೊಂಡು ಬೇರೆ ಆಗಬೇಕಂತೇನಿಲ್ಲ. ಆದರೆ ಎಷ್ಟೋ ಪಂಚರು ಅಂದರೆ ಊರಿನ ಹಿರಿಯರು ಇವತ್ತು ಮೊದಲು ಎಷ್ಟೋ ಬಡವರು ಇರ್ತಾರೆ. 4 ಚರಿಗೆ ಇದ್ದರೆ 2 ಗಂಡಸು ಮಕ್ಕಳು 2 ಹೆಣ್ಮಕ್ಳು, 4 ಕ್ಲಾಸ್ ಇದ್ದರೆ 2 ಅವರಿಗೆ 2 ಇವರಿಗೆ, 2 ಗಂಡಸು ಮಕ್ಕಳಿದ್ರೆ, ಅಥವಾ ತಾಯಿ ಒಬ್ಳು ಇದ್ಲಂದರೆ ತಾಯಿಗೆ ಒಂದು ಭಾಗ, ತಂದೆ ಇದ್ನಂದರೆ ತಂದೆ ತಾಯಿ ಇಬ್ಬರು ಒತ್ತಟ್ಟಿದ್ರೆ ಅವ್ರಿಗೆ ಒಂದು ಭಾಗ. ಈ ಥರ ಆದಂಥ ಒಂದು ವ್ಯವಸ್ಥೆ ಇವತ್ತು ಕುರುಪಿ, ಕುಡುಗೋಲ, ಆಮೇಲೆ ಮನೆಯಲ್ಲೇ ಅವಾಗ ಹಿಂದಕ್ಕೆಲ್ಲ ಆಕಳು, ಎಮ್ಮೆ, ಕುರಿ ಮತ್ತು ಕೋಳಿ ಇವೆಲ್ಲ ಪಾಲ ಮಾಡ್ಕೋತಿದ್ರು. ಈ ಥರ ಒಂದು ಬ್ಯಾಲೆನ್ಸನ್ನು ಮಾಡ್ತಾ ಇದ್ರು. ಅದೇ ರೀತಿಯಿಂದ ಇವತ್ತು ಮಹಿಳೆಗೂ ಸಹ ಪ್ರತಿಯೊಂದರಲ್ಲೂ ಗಂಡಸ ಮಕ್ಕಳಷ್ಟೇ ಅವಳು ಬಯಸಿದರೆ ತಗೊಳ್ಳುವಂಥ ಕಾನೂನಿದೆ. ಆದರೆ ವಾಸಿಸುವಂಥ ಮನೆ ಮಾತ್ರ ಇಲ್ಲ. ಸಾಮಾಜಿಕವಾಗಿ ಯಾಕೆ ವಾಸಿಸುವ ಮನೆ ಕೊಟ್ಟಿಲ್ಲ ಅಂದರೆ, ನನ್ನ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಮಹಿಳೆ ಕೊಟ್ಟ ತಕ್ಷಣ ಗಂಡನ ಮನೆಗೆ ಹೋಗ್ತಾಳೆ. ಆದರೆ ಗಂಡನ ಮನೆಯಲ್ಲಿ ಅವಳಿಗೆ ಮನೆ ಇದೆ, ಆದರೆ ತವ್ರ ಮನೆಯಲ್ಲಿ ವಾಸಿಸುವಂಥ ಮನೆಗೆ ಮಾತ್ರ ಅವಳು ಪಾಲನ್ನು ಕೇಳುವಂಥ ಹಕ್ಕನ್ನು ಇಲ್ಲ. ಅಂದರೆ ಪ್ಲಾಟ್ ಇದ್ದರೆ ಕೇಳ್ಬೋದು, ಕಟ್ಟಿದ ಮನೆ ಅವ್ರು ವಾಸ್ತಿದ್ರು ಅಪ್ಪ ಅಮ್ಮ ಅಣ್ಣ ತಮ್ಮ, ಆ ಮನೆಯಲ್ಲಿ ಮಾತ್ರ ಕೇಳಬಾರ್ದು. ತೋಟ ಪಟ್ಟಿ ಹೊಲ ಗೋಲ್ಡ್ ಎನಿವೆ ಅವಳು ತಗೊಳ್ಳುವಂತಹ ವಸ್ತುವನ್ನು ಇವತ್ತ ಮಹಿಳೆಗೆ ಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಈಗ ಕೊನೆಯಲ್ಲಿ ಒಂದು, ಈಗ ಮಹಿಳೆಯರಾಯಿತು ಗಂಡಸರಾಯಿತು, ಈಗ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ, ವೃದ್ಧರು ಏನು ಕೊಡದೆ ತಂದೆ ತಾಯಿಗೆ ಹೊರಗೆ ಹಾಕ್ಬಿಡ್ತಾರೆ, ಅವರಿಗೆ ನೋಡ್ಕೊಳ್ಳಲ್ಲ. ಅಂಥ ಸಂದರ್ಭದೊಳಗೆ ಇವ್ರು ಏನು ಮಾಡಬೇಕು? ಸೀನಿಯರ್ ಸಿಟಿಜನ್ ಆ್ಯಕ್ಟ್ ಅಂತೆ 2017ರಲ್ಲಿ ಬಂತು. ತಂದೆ ತಾಯಿಯ ಮಕ್ಕಳಿಗೆ ನನಗೆ ಅಷ್ಟು ಕೊಡಪ್ಪ ಇಷ್ಟು ಕೊಡಪ್ಪ, ನನ್ನ ಊಟಕ್ಕಿಲ್ಲ, ನನ್ನ ಬಟ್ಟೆಗಿಲ್ಲ, ನನಗಿರ್ಲಿಕ್ಕಿಲ್ಲ ಅಂದಾಗ ಎಷ್ಟು ಹಿಂಸೆ ಆಗ್ತದಲ್ಲ. ಆ ತಂದೆ ತಾಯಿಗಳು ನಾನು ಗೊಡ್ಡಿ ಇರಬೇಕಾಗಿತ್ತು, ನನಗೆ ಮಕ್ಕಳು ಬೇಡ ಅನ್ನೋ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಇರ್ಲಾರ್ದೇ ಚೆನ್ನಾಗಿರ್ತಿತ್ತು. ಅದಕ್ಕಾಗಿ ಇವತ್ತು ಸೀನಿಯರ್ ಸಿಟಿಜನ್ ಆ್ಯಕ್ಟ್ ಅಂದರೆ ಏನು ಗೊತ್ತಾ, ಈ ಭಾಗ ಮಾಡಿ ಕೊಟ್ಟಿರ್ತಾರಲ್ಲ ಆಸ್ತಿಯನ್ನು, ಮತ್ತೆ ಅವಳು ಒಂದು ಲೆಟ್ರ್ ಇವತ್ತು AC ಬಲ್ಲಿ ಆಗಿರ್ಬೋದು, AC ಅವ್ರ ಬಲ್ಲಿ ನನ್ನ ಆಸ್ತಿಯನ್ನು ತಗೊಂಡು ನನಗೆ ಹೊರಗಾಕಿ, ನಾನು ಊಟಕ್ಕೆ ಮಲಗಲಿಕ್ಕೆ ಹಾಸ್ಪಿಟಲ್ಗೆ ನನಗೆ ಯಾವುದೇ ರೀತಿಯಿಂದ ಇಲ್ಲ, ನನ್ನ ಆಸ್ತಿಯನ್ನು ನನಗೆ ವಾಪಸ್ ಕೊಡಬೇಕು ಅಂತ ಒಂದು ಲೆಟ್ರಲ್ಲೇ ಏನು ವಕೀಲರು ಬೇಡ ಇರಲ್ಲ. ಆವಾಗ ಎಲ್ಲ ವಿಚಾರಣೆ ಮಾಡ್ತಾರೆ, ಅವರೇ ಯಾವ್ದು ಆಸ್ತಿ ಏನು ಕತಿ ಅಂತ ಎಲ್ಲ ನೋಡಿ ತಿಳ್ಕೊಂಡು, ಇವ್ರ ಹೆಸರಲ್ಲೇ ಇತ್ತಂದರೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಲ್ಲೇನು ನೀವು ಹೋಗಿ ಸಹಿ ಮಾಡೋದು ಬೇಡ, ರಿಜಿಸ್ಟರ್ ಆಫೀಸ್ಗೆ ಹೋಗೋದು ಬೇಡ, ಇಮಿಡಿಯೇಟಾಗಿ ಅಷ್ಟೊಂದು ಪವರನ್ನು ಸೀನಿಯರ್ ಸಿಟಿಜನ್ ಆ್ಯಕ್ಟ್ನಲ್ಲಿ ಇದೆ. ಭಾಳ ತುಂಬ ಪವರ್ಫುಲ್ ಆದಂಥ ಒಂದು ಆ್ಯಕ್ಟ್ ಅನ್ಬೋದು. ಅವ್ರ ಮನೆಯಿಂದ ಹೊರಗಾಕಿ ಆ ಒಂದು ತಂದೆ ತಾಯಿಗಳಿಗೆ, ವಯಸ್ಸಾದಂಥ ತಂದೆ ತಾಯಿಗಳಿಗೆ ಆ ಮನೆಯಲ್ಲಿ ಇರುವಂಥ, ಅಥವಾ ಬಾಡಿಗೆ ತೊಗೋತಿದ್ರಂದ್ರೆ ಬಾಡಿಗೆ ಇವರಿಗೆ ಕೊಡ್ಬೋದು, ಅಥವಾ ಹೊಲದ ಲೀಸನ್ನು ತೊಗೋತಿದ್ರಂದರೆ ಹೊಲದ ಲೀಸನ್ನು ಇವರಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಇವತ್ತು ಆ ಸೀನಿಯರ್ ಸಿಟಿಜನ್ ಆ್ಯಕ್ಟ್ನಲ್ಲಿ ಆಗಿದೆ ಅಂತ ಹೇಳ್ಬೋದು ಮೇಡಮ್. ಮಾಲತಿ ಮೇಡಮ್ ಅವರು ಇಷ್ಟರವರೆಗೂ ಮಹಿಳೆಯರಿಗಾಗಿ ಇರುವ ಕಾನೂನುಗಳು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಮಹಿಳಾ ಕಾನೂನುಗಳು ಕುರಿತು ಕಲಬುರ್ಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
ಸಂದರ್ಶಿಸಿದವರು ನೀರಜ ಕಾರಟಗಿ. ಸ್ವಪ್ನ ಸುಂದರಿ ಜಗವನಾಳುತ್ತಿಹಳು, ಈರುಳೆಂಬ ಕತ್ತಲೆಯ ಕಡಲು ತುಂಬಿದ ಮೇಲೆ ಚಂದಿರನ ಹರಿಗೋಲ ಮೀಟಿ ಬಹಳು. ಕೋಟಿ ಕನಸುಗಳಿಂದ ಥಳಥಳಿಪ ತಾರೆಯಲಿ ಸ್ವಪ್ನ ಸುಂದರಿ ಜಗವನಾಳುತ್ತಿಹಳು. ಪಾಳು ದೇಗುಲದಲ್ಲಿ ಪವಡಿಸಿಹ ಭಿಕ್ಷುಕನ ಕಣ್ಣ ಮುಂಗಡೆ ಹೊನ್ನ ಸುರಿದು ಬಹಳು. ಚೆಲ್ಲಿಸೂಸುವ ಸಿರೆಯಲ್ಲಿಳೆಯಾಣ್ಮ ಮಲಗಿರಲು ಸರ್ಪ ದರ್ಶನವಿತ್ತು ಕುಣಿದು ಬಹಳು. ಕೋಟಿ ಕನಸುಗಳಿಂದ ಥಳಥಳಿಪ ತಾರೆಯಲಿ ಸ್ವಪ್ನ ಸುಂದರಿ ಜಗವನಾಳುತ್ತಿಹಳು. ಅಗಲಿ ದಿನಿಯಳ ನೆನೆದು ದುಃಖದಲ್ಲಿ ಮೈ ಮರೆತ ತರುಣನಿಗೆ ಹೂ ಮುತ್ತಲೊತ್ತಿ ಬಹಳು. ತುಂಬು ಬಸುರಿಯ ಮುಂದೆ ಹಾಲು ಗಂಧನ ತೂಗಿ ಗಾರುಡಿಯ ಜೋಗುಳವ ಹಾಡಿ ಬಹಳು. ಕೋಟಿ ಕನಸುಗಳಿಂದ ಥಳಥಳಿಪ ತಾರೆಯಲಿ ಸ್ವಪ್ನ ಸುಂದರಿ ಜಗವನಾಳುತ್ತಿಹಳು. ಕವಿ ಬಂದರೆ ಕಿಂತು ಓಡುವಳು ಚೆಲುವೆ ಕಾಣೆ. ಹಗಲಿನಲ್ಲಿ ಮೌನದಲ್ಲಿ ಮಲಗಿರುವುದವಳ ವೀಣೆ. ಜಗದ ಜೀವನ ಯಂತ್ರ ನಡೆಯುತ್ತಿಹುದೆಂದಿನಂತೆ. ಅವಳಾಟ ಪಾಠಗಳು ಮಳೆ ಬಿಲ್ಲ ಬೇಟದಂತೆ. ಕೋಟಿ ಕನಸುಗಳಿಂದ ಥಳಥಳಿಪ ತಾರೆಯಲಿ ಸ್ವಪ್ನ ಸುಂದರಿ ಜಗವನಾಳುತ್ತಿಹಳು. ಈರುಳೆಂಬ ಕತ್ತಲೆಯ ಕಡಲು ತುಂಬಿದ ಮೇಲೆ ಚಂದಿರನ ಹರಿಗೋಲ ಮೀಟಿ ಬಹಳು. ಕೋಟಿ ಕನಸುಗಳಿಂದ ಥಳಥಳಿಪ ತಾರೆಯಲಿ ಸ್ವಪ್ನ ಸುಂದರಿ ಜಗವನಾಳುತ್ತಿಹಳು. ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.